ಸ್ನೇಹಿತರೆ ನಮಸ್ಕಾರ. ಚಂದ್ರು ಟ್ರಾವೆಲರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಕನ್ನಡ ನಾಡಿನ ಪವಿತ್ರ ನೆಲದಲ್ಲಿ ಜನಿಸಿದ ಅನೇಕ ಮಹಾನ್ ಸಂತರು, ಸಮಾಜ ಸುಧಾರಕರು ಮತ್ತು ಭಕ್ತರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದ ಮಹಾನ್ ಭಾವರಲ್ಲಿ ಒಬ್ಬರು ಉಕ್ಕಡಗಾತ್ರಿ ಅಜ್ಜಯ್ಯ. ಇಂದಿಗೂ ಈ ವಿಶೇಷ ವಿಡಿಯೋದಲ್ಲಿ ಉಕ್ಕಡಗಾತ್ರಿ ಅಜ್ಜಯ್ಯನವರ ಜೀವನ, ಅವರ ಅದ್ಭುತ ಲೀಲೆಗಳು, ಸಮಾಜಕ್ಕೆ ನೀಡಿದ ಸಂದೇಶ ಮತ್ತು ಇಂದಿಗೂ ಲಕ್ಷಾಂತರ ಭಕ್ತರನ್ನು ಸೆಳೆಯುತ್ತಿರುವ ಉಕ್ಕಡಗಾತ್ರಿ ಕ್ಷೇತ್ರದ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳೋಣ. ಒಬ್ಬ ಸಾಮಾನ್ಯ ರೈತನ ಮಗ, ಆದರೆ ಲಕ್ಷಾಂತರ ಜನರ ಆರಾಧ್ಯ ದೇವರು. ಜಾತಿ ಮತಗಳ ಗೋಡೆಗಳನ್ನು ಒಡೆದು ಮಾನವೀಯತೆಯ ದೀಪ ಹಚ್ಚಿದ ಮಹಾನ್ ಸಂತ ಅವರೇ ಉಕ್ಕಡಗಾತ್ರಿ ಅಜ್ಜಯ್ಯ. ಉಕ್ಕಡಗಾತ್ರಿ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿರುವ ಒಂದು ಪುಟ್ಟ ಹಳ್ಳಿಯೇ ಉಕ್ಕಡಗಾತ್ರಿ. ಇದು ಒಂದು ಕೇವಲ ಗ್ರಾಮವಲ್ಲ, ಇದು ಲಕ್ಷಾಂತರ ಜನರ ನಂಬಿಕೆಯ ಕೇಂದ್ರವಾಗಿದೆ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಬಂದು ಅಜ್ಜಯ್ಯರ ಆಶೀರ್ವಾದ ಪಡೆಯುತ್ತಾರೆ. ಉಕ್ಕಡಗಾತ್ರಿ ಅಜ್ಜಯ್ಯನವರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಲ್ಲಿಯೇ ಅವರ ಅಪರೂಪದ ಆತ್ಮಜ್ಞಾನವನ್ನು ಪ್ರದರ್ಶಿಸಿದರು. ಇತರ ಮಕ್ಕಳು ಆಟ ಆಡುತ್ತಿದ್ದಾಗ ಅಜ್ಜಯ್ಯರು ದೇವರ ಧ್ಯಾನದಲ್ಲಿ ತಲ್ಲೀನರಾಗುತ್ತಿದ್ದರು. ಗ್ರಾಮದ ಹಿರಿಯರು ಅವರನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು. ಅಜ್ಜಯ್ಯರ ಬಾಲ್ಯದಲ್ಲಿ ಅನೇಕ ಅದ್ಭುತ ಘಟನೆಗಳು ನಡೆದವು. ಬರಿದಾದ ಭೂಮಿಯಲ್ಲಿ ನೀರು ಹೊರಹೊಮ್ಮಿಸಿದರೆಂದು ಹೇಳಲಾಗುತ್ತದೆ, ಹಾಗೂ ರೋಗಿಗಳನ್ನು ಸ್ಪರ್ಶದಿಂದಲೇ ಗುಣಪಡಿಸಿದರೆಂಬ ನಂಬಿಕೆ ಇದೆ. ಮತ್ತು ಕಷ್ಟದಲ್ಲಿದ್ದವರಿಗೆ ದಾರಿಯನ್ನು ತೋರಿಸುತ್ತಿದ್ದರು. ಇದರಿಂದ ಗ್ರಾಮಸ್ಥರಲ್ಲಿ ಅವರ ಬಗ್ಗೆ ಅಪಾರ ಭಕ್ತಿಯನ್ನು ಹೊಂದಿದ್ದರು. ಅಜ್ಜಯ್ಯರು ಲೌಕಿಕ ಜೀವನಕ್ಕಿಂತ ಭಕ್ತಿ ಮತ್ತು ಮಾನವ ಸೇವೆಯನ್ನು ಆರಿಸಿಕೊಂಡವರು. ಅವರು ಶರಣ ಸಂಪ್ರದಾಯದ ಸಾರವನ್ನು ಜನರಿಗೆ ತಲುಪಿಸಿದರು. ಅವರ ಸಂದೇಶ ತುಂಬ ಸರಳವಾಗಿತ್ತು. ದೇವರನ್ನು ಹುಡುಕಬೇಡಿ, ನಿಮ್ಮೊಳಗಿನ ಮಾನವೀಯತೆಯನ್ನು ಹುಡುಕಿ ಎಂಬುದು ಅವರ ಸಂದೇಶವಾಗಿತ್ತು. ಅಜ್ಜಯ್ಯರು ಅರಮನೆಗಳಲ್ಲಿ ಇರಲಿಲ್ಲ. ಅವರು ಜನರ ಮಧ್ಯೆಯೇ ಬದುಕಿದವರು. ಬಡವರ ಜೊತೆ ಊಟ ಮಾಡಿದವರು, ಕಷ್ಟದಲ್ಲಿದ್ದವರ ನೋವು ಕೇಳಿದವರು. ಅವರ ಮನೆ ಎಲ್ಲರಿಗೂ ತೆರೆದಿರುತ್ತಿತ್ತು. ಇಂದು ಅಜ್ಜಯ್ಯರ ಗದ್ದುಗೆ ಭಕ್ತರ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಇಲ್ಲಿ ಪ್ರತಿದಿನ ಪೂಜೆ, ಭಜನೆ, ಅನ್ನದಾಸೋಹ ನಡೆಯುತ್ತದೆ. ಭಕ್ತರು ತಮ್ಮ ಮನೋಕಾಮನೆಗಳನ್ನು ಅರ್ಪಿಸಿ ಆಶೀರ್ವಾದ ಪಡೆಯುತ್ತಾರೆ. ಪ್ರತಿ ವರ್ಷ ಶಿವರಾತ್ರಿಯಂದು ನಡೆಯುವ ಉಕ್ಕಡಗಾತ್ರಿ ಜಾತ್ರೆಯು ಅಪಾರ ವೈಭವದಿಂದ ನಡೆಯುತ್ತದೆ. ಲಕ್ಷಾಂತರ ಭಕ್ತರು ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸುತ್ತಾರೆ. ಜಾತ್ರೆಯ ಸಮಯದಲ್ಲಿ ರಥೋತ್ಸವ, ಭಜನೆ, ದಾಸೋಹ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಅನೇಕ ಭಕ್ತರು ತಮ್ಮ ಜೀವನದಲ್ಲಿ ಅಜ್ಜಯ್ಯರ ಕೃಪೆಯಿಂದ ಅದ್ಭುತ ಬದಲಾವಣೆ ಕಂಡಿದ್ದಾರೆ ಎಂದು ಹೇಳುತ್ತಾರೆ. ಆರೋಗ್ಯ ಸುಧಾರಿಸಿದೆ, ಕುಟುಂಬ ಸಮಸ್ಯೆಗಳು ನಿವಾರಣೆಯಾಗಿದೆ, ಉದ್ಯೋಗ ದೊರೆತಿದೆ. ಇಂಥ ಸಾವಿರಾರು ಅನುಭವಗಳು ಕೇಳಿಬರುತ್ತವೆ. ಅವರ ಬೋಧನೆಗಳು ಇಂದಿಗೂ ಪ್ರಸ್ತುತವಾಗಿವೆ. ಎಲ್ಲರನ್ನೂ ಪ್ರೀತಿಯಿಂದ ನೋಡಿ, ಬಡವರ ಮತ್ತು ಕೈಲಾಗದವರ ಸೇವೆಯನ್ನು ಮಾಡಿ, ಸತ್ಯವನ್ನು ಹೇಳಿ, ಯಾರನ್ನೂ ತಿರಸ್ಕರಿಸಬೇಡಿ. ಇವು ಅವರ ಜೀವನದ ಸಾರವಾಗಿದೆ.
ಉಕ್ಕಡಗಾತ್ರಿ ಅಜ್ಜಯ್ಯರು ಏಕೆ ಇಷ್ಟು ಜನಪ್ರಿಯ ಅಂದರೆ, ಅಜ್ಜಯ್ಯರು ದೇವರಿಗಿಂತಲೂ ಹತ್ತಿರವಾಗಿರುವ ಭಾವನೆ ಭಕ್ತರಲ್ಲಿ ಮೂಡುತ್ತದೆ. ಅವರಲ್ಲಿ ಭಕ್ತಿ ಮಾತ್ರವಲ್ಲ, ಮಾನವೀಯತೆಯೂ ಇದೆ. ಅದಕ್ಕಾಗಿ ಇಂದು ಲಕ್ಷಾಂತರ ಜನರು ಅವರನ್ನು ಆರಾಧಿಸುತ್ತಾರೆ. ದೇವಾಲಯ ಮುಂಭಾಗದಲ್ಲಿ ದೆವ್ವ ಹಿಡಿದವರನ್ನು ಬೀಗದ ಸರಪಳಿಯಿಂದ ಬಂಧಿಸಿ ನಿಂಬೆಹಣ್ಣುಗಳನ್ನು ತಿನ್ನಿಸುತ್ತಾರೆ. ಯಾರ ಆತ್ಮ ಸೇರಿಕೊಂಡಿದೆ, ಎಷ್ಟು ಆತ್ಮಗಳು ಸೇರಿಕೊಂಡಿವೆ ಎಂದು ದೆವ್ವ ಬಿಡಿಸುವವರು ಪ್ರಶ್ನೆ ಮಾಡುತ್ತಾರೆ ಹಾಗೂ ದೆವ್ವ ಬಿಡಿಸುವ ಕಾರ್ಯವನ್ನು ಮಾಡುತ್ತಾರೆ. ಮಾನಸಿಕ ರೋಗಿಗಳು, ಅಸ್ವಸ್ಥರು, ಪೀಡೆ ಪಿಶಾಚಿ ಹಿಡಿದವರು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಅಜ್ಜಯ್ಯನ ದರ್ಶನದಿಂದ ಪರಿಹಾರ ಕಂಡುಕೊಳ್ಳುತ್ತಾರೆ. ಕೆಲವರು ಗದ್ದುಗೆ ಸೇವೆ ಮಾಡಿ ರೋಗದಿಂದ ಮುಕ್ತಿ ಪಡೆದು ವೈದ್ಯಕೀಯ ಶಾಸ್ತ್ರಕ್ಕೆ ಸವಾಲು ಎಸೆದಿದ್ದಾರೆ. ನಂಬಿದ ಭಕ್ತರ ಬೇಡಿಕೆಯನ್ನು ಅಜ್ಜಯ್ಯನು ಈಡೇರಿಸುತ್ತಾನೆ. ಇನ್ನು ಇಲ್ಲಿ ನಡೆಯುವ ಪವಾಡಗಳು ಸತ್ಯವಾಗಿದೆ ಎನ್ನುತ್ತಾರೆ ಭಕ್ತರು. ಇನ್ನು ಉಕ್ಕಡಗಾತ್ರಿ ಅಜ್ಜಯ್ಯನವರಿಗೆ ಖಾರ ಮಂಡಕ್ಕಿ ಅತ್ಯಂತ ಪ್ರಿಯವಾದ ನೈವೇದ್ಯವಾಗಿದೆ. ಇಲ್ಲಿಗೆ ಬರುವ ಭಕ್ತರು ಅಜ್ಜಯ್ಯನಿಗೆ ಖಾರ ಮಂಡಕ್ಕಿಯನ್ನು ಕೆಜಿಗಟ್ಟಲೆ ಅರ್ಪಿಸುತ್ತಾರೆ. ಜಾತ್ರೆಯಾದ 3 ದಿನಕ್ಕೆ ಫಲಾಹಾರ ಅಂತ ಮಾಡುತ್ತಾರೆ. ಆಗ ರಾಶಿ ರಾಶಿ ಮಂಡಕ್ಕಿಯನ್ನು ಪ್ರಸಾದದ ರೂಪದಲ್ಲಿ ಹಂಚುತ್ತಾರೆ ಭಕ್ತರಿಗೆ. ಉಕ್ಕಡಗಾತ್ರಿ ಕ್ಷೇತ್ರವು 400 ಹೆಚ್ಚು ಪುರಾತನವಾದ ಕ್ಷೇತ್ರ. ಈ ದಿವ್ಯಕ್ಷೇತ್ರವು ಒಂದು ಕಾಲದಲ್ಲಿ ಸ್ಮಶಾನವಾಗಿತ್ತು. ಇದೇ ಜಾಗದಲ್ಲಿ ಅಜ್ಜಯ್ಯನು ತಪಸ್ಸು ಮಾಡಿದ್ದರಿಂದ ಆಗಿನಿಂದ ಸ್ಮಶಾನವು ಈಗಿನ ಪುಣ್ಯಕ್ಷೇತ್ರವಾಗಿದೆ. ಮಾನಸಿಕ ರೋಗಿಗಳು, ಪೀಡೆ ಪಿಶಾಚಿ ಹಿಡಿದವರು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ನಿಂಬೆಹಣ್ಣನ್ನು ತುಳಿದರೆ ದೆವ್ವ, ಪೀಡೆ ಪಿಶಾಚಿ ಮುಂತಾದ ಸಮಸ್ಯೆಗಳು ನಿರ್ನಾಮವಾಗುತ್ತವೆ ಎಂದು ಇಲ್ಲಿ ಭಕ್ತರ ನಂಬಿಕೆ. ಇನ್ನು ಈ ಉಕ್ಕಡಗಾತ್ರಿಯು ಹರಿಹರದಿಂದ 28 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ದಾವಣಗೆರೆಯಿಂದ 40 ಕಿಲೋಮೀಟರ್ ಇದೆ ಹಾಗೂ ಹಾವೇರಿಯಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಿಂದ 300 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಖಾಸಗಿ ಬಸ್ಸು ಮತ್ತು KSRTC ಹಾಗೂ ನಿಮ್ಮ ಸ್ವಂತ ವಾಹನಗಳ ಮೂಲಕ ಇಲ್ಲಿಗೆ ಬರಬಹುದು. ಇನ್ನು ದೂರದ ಊರುಗಳಿಂದ ಬಂದ ಭಕ್ತಾದಿಗಳಿಗೆ ಇಲ್ಲಿ ಊಟ ವಸತಿಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ದೇವಸ್ಥಾನದ ಆವರಣದಲ್ಲಿ ಮಾಂಸಾಹಾರ ಮತ್ತು ಮದ್ಯಪಾನ, ಧೂಮಪಾನ ಹಾಗೂ ತಂಬಾಕು ಉತ್ಪನ್ನಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಒಂದು ಕಡೆ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡುವ ಜನ, ಇನ್ನೊಂದು ಕಡೆ ದೇವರ ದರ್ಶನಕ್ಕೆ ಹೋಗುವ ಭಕ್ತರು. ಇಲ್ಲಿ ಪ್ರತಿ ವರ್ಷ ಮಾಘಬಹುಳ ಅಮಾವಾಸ್ಯೆಯಿಂದ ಪಾಲ್ಗುಣ ಸಿದ್ಧಷಷ್ಠಿಯವರೆಗೆ 1 ವಾರಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಮಹಾರಥೋತ್ಸವ, ಪಲ್ಲಕ್ಕಿ ಉತ್ಸವ, ಬೆಳ್ಳಿ ರಥೋತ್ಸವ ಇಲ್ಲಿ ಅತ್ಯಂತ ಜನಪ್ರಿಯವಾಗಿದೆ. 1 ವಾರಗಳ ಕಾಲ ನಡೆಯುವ ಜಾತ್ರೆ ಮಹೋತ್ಸವದಲ್ಲಿ ಮೊದಲನೇ ದಿನ ಹರಕೆ ಮತ್ತು ತುಲಾಭಾರ ನಡೆಯುತ್ತದೆ. 2ನೇ ದಿನ ಕಾಣಿಕೆ ಮತ್ತು ಜವಳ ಬಹಿರಂಗ ಕುಸ್ತಿ ಪಂದ್ಯಗಳು ನಡೆಯುತ್ತವೆ. ಇನ್ನು 3ನೇ ದಿನ ಫಲಾಹಾರದ ವ್ಯವಸ್ಥೆ ಇರುತ್ತದೆ. 4ನೇ ದಿನ ಅಜ್ಜಯ್ಯನ ಪಾಲಿಕೆ ಉತ್ಸವ ನಡೆಯುತ್ತದೆ. 5ನೇ ದಿನ ಜಾತ್ರಾ ಮಹೋತ್ಸವವು ನಡೆಯುತ್ತದೆ. ಹೀಗೆ 1 ವಾರಗಳ ಕಾಲ ಇಲ್ಲಿ ಜಾತ್ರೆಯು ನಡೆಯುತ್ತದೆ.
ಸ್ನೇಹಿತರೆ, ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ದೆವ್ವ ಪೀಡೆ ಪಿಶಾಚಿಗಳು ಕಾಡುತ್ತಿದ್ದರೆ ಶ್ರೀ ಕ್ಷೇತ್ರ ಉಕ್ಕಡಗತ್ರಿ ಅಜ್ಜಯ್ಯನ ದರ್ಶನವನ್ನು ಪಡೆಯಿರಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನೀವು ಈ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದರೆ ಕಾಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.